ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 18. ಅನಂತರ ದಾವೀದನು ಹೋಗಿ ಫಿಲಿಷ್ಟಿಯರ ಮೇಲೆ ಬಿದ್ದು ಅವರನ್ನು ಸೋಲಿಸಿ ಅವರಿಂದ ಗತ್ ಪಟ್ಟಣವನ್ನೂ ಅದರ ಗ್ರಾಮಗಳನ್ನು ತೆಗೆದುಕೊಂಡನು. ಇದಲ್ಲದೆ ಅವನು ಮೋವಾಬ್ಯರನ್ನು ಸೋಲಿಸಿದನು. ಅವರು ದಾವೀದನ ದಾಸರಾಗಿ ಅವನಿಗೆ ಕಪ್ಪ ಕೊಡಬೇಕಾಯಿತು. ದಾವೀದನು ಯೂಫ್ರೆಟಿಸ್ ನದಿಯ ಸುತ್ತಣ ಪ್ರದೇಶದಲ್ಲಿ ತನ್ನ ರಾಜ್ಯಾಧಿಕಾರವನ್ನು ಸ್ಥಾಪಿಸುವುದಕ್ಕೆ ಹೋಗುತ್ತಿದ್ದ ಚೋಬದ ಅರಸನಾದ ಹದರೆಜರನನ್ನು ಹಮಾತಿನ ಬಳಿಯಲ್ಲಿ ಸೋಲಿಸಿ ಅವನ 1000 ರಥಗಳನ್ನೂ 7,000 ಮಂದಿ ರಾಹುತರನ್ನೂ 20,000 ಮಂದಿ ಕಾಲಾಳುಗಳನ್ನು ಸೆರೆ ಹಿಡಿದು 100 ಕುದುರೆಗಳನ್ನಿಟ್ಟುಕೊಂಡು ಮಿಕ್ಕಾದ ಕುದುರೆಗಳ ಹಿಂಗಾಲಿನ ನರಗಳನ್ನು ಕೊಯ್ದು ಬಿಟ್ಟನು. ದಮಸ್ಕದ ಅರಾಮ್ಯರು ಚೋಬದ ಅರಸನಾದ ಹದರೆಜರನನ್ನು ರಕ್ಷಿಸ ಬಂದಾಗ ದಾವೀದನು ಅವರನ್ನೂ ಸೋಲಿಸಿ ಅವರಲ್ಲಿ 22,000 ಜನರನ್ನು ಕೊಂದನು. ಇದಲ್ಲದೆ ಅವನು ದಮಸ್ಕದ ಅರಾಮ್ ದೇಶದಲ್ಲಿ ಕಾವಲು ದಂಡನ್ನು ಇರಿಸಿದನು. ಹೀಗೆ ಅರಾಮ್ಯರು ಅವನ ಸೇವಕರಾಗಿ ಅವನಿಗೆ ಕಪ್ಪ ಕೊಡುವವರಾದರು. ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ದೊರಕಿತು. ಅವನು ಹದರೆಜರನ ಸೇವಕರಿಗಿದ್ದ ಬಂಗಾರದ ಗುರಾಣಿಗಳನ್ನು ಕಿತ್ತುಕೊಂಡು ಯೆರೂಸಲೇಮಿಗೆ ಒಯ್ದನು. ಇದಲ್ಲದೆ ಹದರೆಜರನ ಪಟ್ಟಣಗಳಾದ ಟಿಬತಿನಿಂದಲೂ ಕೂನಿಂದಲೂ ಬಹಳ ತಾಮ್ರವನ್ನು ತೆಗೆದುಕೊಂಡು ಹೋದನು. ಸೊಲೊಮೋನನು ಆ ತಾಮ್ರದಿಂದ ಸಮುದ್ರವೆನಿಸಿಕೊಳ್ಳುವ ಪಾತ್ರೆಯನ್ನು, ಕಂಬಗಳನ್ನು, ಬೇರೆ ಸಾಮಾನುಗಳನ್ನು ಮಾಡಿಸಿದನು. ದಾವೀದನು ಚೋಬದ ಅರಸನಾದ ಹದರೆಜರನ ಸೈನ್ಯವನ್ನೆಲ್ಲ ಸೋಲಿಸಿದನೆಂಬ ವರ್ತಮಾನವು ಹಮಾತಿನ ಅರಸನಾದ ತೋವಿಗೆ ಮುಟ್ಟಿತ್ತು. ತೋವಿಗೂ ಹದರೆಜರನಿಗೂ ವಿರೋಧವಿತ್ತು. ದಾವೀದನು ಹದರೆಜರನ ಮೇಲೆ ಬಿದ್ದು ಅವನನ್ನು ಸೋಲಿಸಿದ್ದರಿಂದ ತೋವು ದಾವೀದನನ್ನು ವಂದಿಸುವುದಕ್ಕೂ ಹರಸುವುದಕ್ಕೂ ತನ್ನ ಮಗನಾದ ಹದೋರಾಮನನ್ನು ಕಳುಹಿಸಿದನು. ಇವನು ಬರುವಾಗ ದಾವೀದನಿಗೋಸ್ಕರ ವಿಧವಿಧವಾದ ತಾಮ್ರ, ಬೆಳ್ಳಿ, ಬಂಗಾರಗಳ ಪಾತ್ರೆಗಳನ್ನು ತಂದನು. ಅರಸನಾದ ದಾವೀದನು ಇವುಗಳನ್ನು ಎದೋಮ್ಯರು, ಮೋವಾಬ್ಯರು, ಅಮ್ಮೋನಿಯರು, ಫಿಲಿಷ್ಟಿಯರು, ಅಮಾಲೇಕ್ಯರು ಎಂಬೀ ಸುತ್ತಣ ಜನಾಂಗಗಳಿಂದ ಕಿತ್ತುಕೊಂಡ ಬೆಳ್ಳಿ ಬಂಗಾರವನ್ನು ಯೆಹೋವನಿಗೋಸ್ಕರ ಪ್ರತಿಷ್ಠಿಸಿದನು. ಇದಲ್ಲದೆ ಚೆರೂಯಳ ಮಗನಾದ ಅಬ್ಷೈಯು ಉಪ್ಪಿನ ತಗ್ಗಿನಲ್ಲಿ ಎದೋಮ್ಯರ 18,000 ಮಂದಿ ಸೈನಿಕರನ್ನು ಹೊಡೆದನು. ದಾವೀದನು ಎದೋಮಿನಲ್ಲಿ ಕಾವಲು ದಂಡುಗಳನ್ನಿರಿಸಿದನು. ಎದೋಮ್ಯರೆಲ್ಲರೂ ದಾವೀದನ ದಾಸರಾದರು. ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯವುಂಟಾಯಿತು. ದಾವೀದನು ಇಸ್ರಾಯೇಲ್ಯರೆಲ್ಲರ ಅರಸನಾಗಿ ಎಲ್ಲಾ ಪ್ರಜೆಗಳಿಗೂ ಧರ್ಮ ತಪ್ಪದೆ ನ್ಯಾಯ ತೀರಿಸುತ್ತಿದ್ದನು. ಚೆರೂಯಳ ಮಗನಾದ ಯೋವಾಬನು ಅವನ ಸೇನಾಪತಿಯೂ ಅಹೀಲೂದನ ಮಗನಾದ ಯೆಹೋಷಫಾಟನು ಮಂತ್ರಿಯೂ ಆಗಿದ್ದರು. ಅಹೀಟೂಬನ ಮಗನಾದ ಚಾದೋಕನೂ ಅಬೀಮೆಲೆಕನ ಮಗನಾದ ಎಬ್ಯಾತಾರನು ಅವನ ಯಾಜಕರು. ಶವ್ಷನು ಲೇಖಕನು. ಯೆಹೋಯಾದನ ಮಗನಾದ ಬೆನಾಯನು ಕೆರೇತ್ಯ, ಪೆಲೇತ್ಯ ಎಂಬ ಕಾವಲು ದಂಡುಗಳ ಮುಖ್ಯಸ್ಥನು. ದಾವೀದನ ಮಕ್ಕಳು ಅರಸನ ಒಡ್ಡೋಲಗದಲ್ಲಿ ಪ್ರಧಾನರಾಗಿದ್ದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಒಟ್ಟಾಗಿ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕು, ಏನು ಪ್ರಯೋಜನ ಇದೆ ಎಂಬುದಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ, ರಕ್ಷಣೆಯನ್ನು ನೀಡುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ ದೇವರ ವಾಕ್ಯ, ಹೌದು. ಆದರೆ ಇನ್ನೂ ಒಂದೇ ಒಂದು ಕಾರಣವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು, ಇದರಿಂದ ಏನು ಪ್ರಯೋಜನ ಎಂಬುದಕ್ಕೆ ನೋಡುವಾಗ 2 ತಿಮೋಥಿ 3:16ರಲ್ಲಿ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೆ ಉಪಯುಕ್ತವಾಗಿದೆ. ಒಂದೇ ಒಂದು ಉಪದೇಶ ಅಂದರೆ ಒಂದು ಮಾರ್ಗದರ್ಶನ. ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಹೋಗಬೇಕು, ಹೇಗೆ ಸಾಗಬೇಕು, ಏನು ತೀರ್ಮಾನ ತಗೋಬೇಕು ಎಂಬಂಥ ಒಂದು ಉಪದೇಶ ಇಲ್ಲಿದೆ. ಯಾವುದಕ್ಕಾಗಿ ಉಪದೇಶ? ಜೀವನಕ್ಕಾಗಿ ಉಪದೇಶ. ಯಾವುದಕ್ಕಾಗಿ ಉಪದೇಶ? ಭವಿಷ್ಯಕ್ಕಾಗಿ ಉಪದೇಶ. ಯಾವುದಕ್ಕಾಗಿ ಉಪದೇಶ? ಕುಟುಂಬಕ್ಕಾಗಿ ಉಪದೇಶ.
ಯಾವುದಕ್ಕಾಗಿ ಉಪದೇಶ? ಸಭೆಗಾಗಿ ಉಪದೇಶ. ಬರೀ ಭವಿಷ್ಯಕ್ಕೆ ಅಷ್ಟೇ ಅಲ್ಲ, ನಾವು ಮುಂದೆ ಜೀವಿಸುವಂಥ 30, 40, 50, 100 ವರ್ಷಗಳು ಅಥವಾ 120 ವರ್ಷಗಳು ನಾವು ಬದುಕಿದ್ರು ಮರಣಾನಂತರ ಜೀವನದ ಬಗ್ಗೆ ಕೂಡ ಹೇಗಿರಬೇಕು ಎಂಬುದಾಗಿ ಹೇಳುವಂಥದ್ದು ಈ ಪವಿತ್ರ ಗ್ರಂಥವೇ. ಆದ್ದರಿಂದ ಇದನ್ನು ಅಧ್ಯಯನ ಮಾಡಿಕೊಳ್ಬೇಕು. ಸಾಕಲ್ಲ? ಇದು ಒಂದು ಕಾರಣವೇ ಸಾಕು. ಸರಿ, ಇಂದು ನಾವು ಅಧ್ಯಯನ ಮಾಡಿಕೊಳ್ತಕ್ಕಂಥ ಭಾಗ ಯಾವುದಂದರೆ ಮೊದಲನೇ ಪೂರ್ವಕಾಲ ವೃತ್ತಾಂತ, ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 18, 18ನೇ ಅಧ್ಯಾಯ. 17ನೇ ಅಧ್ಯಾಯದಲ್ಲಿ ದಾವೀದನಿಗೊಂದು ಆಶೆ ಇತ್ತಂತೆ. ಏನಂತ? ಆಲಯ ಕಟ್ಟಬೇಕು. ಬಹುಶಃ ಅವನಿಗೆ ಒಂದು ಗಿಲ್ಟಿ ಫೀಲಿಂಗ್, ಒಂದು ಅಪರಾಧ ಮನಸ್ಸಾಕ್ಷಿ ಅವನಿಗೆ ಬಂದಿರಬೇಕು. ಏನಂತ ಹೇಳಿದರೆ, ನಾನಂತೂ ಭಾಳ ದೊಡ್ಡ ಒಳ್ಳೆಯ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ, ದೇವದಾರು ಮರಗಳಿಂದ ಕಟ್ಟಲ್ಪಟ್ಟಂಥದ್ದು, ಅದು ಇಂಪೋರ್ಟೆಡ್, ವಿದೇಶದಿಂದ ಬಂದಂಥದ್ದು. ಹಿರಾಮನು, ತೂರಿನ ಅರಸನಾದಂಥ ಹಿರಾಮನು ತಂದು ಕೊಟ್ಟಂಥ ಒಂದು ಶಿಲ್ಪ ಕೃತಿ ಮತ್ತು ಮರಗೆಲಸದವರು ಇವರೆಲ್ಲ ಬಂದು ಮಾಡಿದ್ದಾರೆ. ಕೆಲವು ವರ್ಷಗಳಾಗಿ ಇದನ್ನು ಕಟ್ಟಿಬಿಟ್ಟಿದ್ದೇವೆ. ಆದರೆ ದೇವರಿಗೆ ಬರೀ ಬಟ್ಟೆ ಮನೆ ಇದೆಯಲ್ಲ ಎಂಬುದಾಗಿ ಅವನು ಯೋಚನೆ ಮಾಡ್ತಾ, ದೇವರಿಗಾಗಿ ಏನಾದರೂ ಮಾಡಬೇಕು, ನನ್ನ ಅರಮನೆಯೇ ಹೀಗಿದ್ದರೆ ಇದಕ್ಕಿಂತಲೂ ಒಳ್ಳೆಯದಾಗಿ ಮಾಡಬೇಕು ಎಂಬಂಥ ಒಂದು ಆಶೆ ದಾವೀದನಿಗಿತ್ತು. ಹೌದು, ಅದನ್ನು ನೆರವೇರಿಸುವಂಥ ರೀತಿಯಲ್ಲಿ ತನ್ನ ಆಪ್ತ ಸ್ನೇಹಿತನು, ಒಬ್ಬ ಆತ್ಮಿಕ ಸ್ನೇಹಿತನು, ನಾಯಕನು ಕೂಡ ಅಂತ ಹೇಳ್ಬೋದು ಆದಂಥ ನಾತಾನನು ಬಂದಾಗ, ನಾತಾನ್ ಅಂತ ಹೇಳಿದರೆ ಕೊಡುಗೆ, ದೇವರ ಕೊಡುಗೆ ಅಥವಾ ಯೆಹೋವನ ಕೊಡುಗೆ. ನಿಜವಾಗಿಯೂ ನಮಗೆ ಒಳ್ಳೆಯ ಸ್ನೇಹಿತರಿರುವಂಥದ್ದು ದೇವರ ಕೊಡುಗೆನೇ ಅಂತ ಹೇಳಬೇಕು. ಇಲ್ಲಿ ಕೂಡ ನಾತಾನ್ನ ಹತ್ರ ಬಂದು ಏನು ಮಾಡೋಣ ಈ ರೀತಿಯಾಗಿ ದೇವಾಲಯದ ಬಗ್ಗೆ ಮನಸ್ಸಿನಲ್ಲಿ ಇಟ್ಕೊಂಡು ಕೇಳುವಾಗ ಬೇಗನೆ ನಾತಾನ ಅರ್ಥ ಮಾಡ್ಕೊಳ್ತಾನೆ. ಮೊದಲೇ ಅವನು ಪ್ರವಾದಿ, ಅವನು ಅರ್ಥ ಮಾಡಿಕೊಂಡು ನಿನ್ನ ಮನಸ್ಸಿದ್ದಂತೆ, ಅಂದರೆ ಮನಸ್ಸಿದ್ದಂತೆ ಮಾಡು, ನಿನ್ನ ಮನಸ್ಸಿನ ಪ್ರಕಾರ ಮಾಡು, ನಿನ್ನ ಇಷ್ಟ ಪ್ರಕಾರ ಮಾಡು ಎಂಬುದಾಗಿ ಹೇಳ್ತಾನೆ. ಹೇಳಿಬಿಟ್ಟು ಇನ್ನೊಂದು ಮಾತು ಹೇಳ್ತಾನೆ, ದೇವರು ನಿನ್ನ ಸಂಗಡ ಇರುತ್ತಾನಲ್ಲ, ದೇವರು ನಿನ್ನ ಸಂಗಡ ಇರುತ್ತಾನೆ ಎಂಬುದಾಗಿ ಹೇಳಿಬಿಟ್ಟು ಹೋಗ್ತಾನೆ. ಹೋಗುವಾಗ ದೇವರು ರಾತ್ರಿಯಲ್ಲಿ ನಾತಾನ್ ಜೊತೆಯಲ್ಲಿ ಮಾತಾಡಿಬಿಟ್ಟು, ಬೇಡ, ಅವನು ನನ್ನ ಮನೆ ಕಟ್ಟೋದು ಬೇಡ, ದೇವಾಲಯ ಕಟ್ಟೋದು ಬೇಡ, ದಾವೀದನು ಹೋಗಿ ಹೇಳಂದ ತಕ್ಷಣ ನಾತಾನು ಹಿಂದಿರುಗಿ ಬಂದು ಹೇಳ್ತಾನೆ, ಇಲ್ಲ, ನೀನು ಮನೆ ಕಟ್ಟಬಾರ್ದು. ಆದರೆ ಅದೇ ಸಂದರ್ಭದಲ್ಲಿ ದೇವರು, ನಾನೇನಾದರೂ ಕಂಪ್ಲೇಂಟ್ ಮಾಡಿದನಾ ಎಂಬುದಾಗಿ ದೇವರು ಹೇಳ್ತಾನೆ. ಭಾಳ ಚೆನ್ನಾಗಿದೆ, ಅದು ನನಗೆ ಭಾಳ ಇಷ್ಟವಾಯಿತು. ಯಾಕಂತ ಹೇಳಿದರೆ, ನಾನು ದೇವರು ಹೇಳ್ತಾ ಇರುವಂಥದ್ದು, ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಬರಮಾಡಿದಂದಿನಿಂದ ಗುಡಾರಗಳಲ್ಲೇ ನಾನು ವಾಸಿಸ್ತಾ ಇದ್ದೇನೆ, ನಾನು ಮನೆಯಲ್ಲಿ ಸ್ಪೆಷಲ್ ಆಗಿರುವಂಥ ಸ್ಥಳದಲ್ಲಿ ವಾಸ ಮಾಡಲಿಲ್ಲ ಎಂಬುದಾಗಿ ದೇವರು ಹೇಳ್ತಾನೆ. ಒಂದು ರೀತಿಯಿಂದ ಹೇಳಬೇಕಾದ್ರೆ ದೇವ್ರಿಗೆ ಮನೆ ಬೇಕಾಗಿಲ್ಲ. ಯಾಕಂದರೆ ಆಕಾಶವು ಆತನಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದಪೀಠವಾಗಿರೋದ್ರಿಂದ ಆತನಿಗೆ ಏನು ಮನೆ ಬೇಕು, ಎಂಥ ಮನೆ ಕಟ್ಟಬೇಕು. ಆದರೂ ಕೂಡ ದೇವರು ಒಂದು ಸಂಭಾಷಣೆಯ ರೀತಿಯಲ್ಲಿ ಕಾರಣ ಕೊಟ್ಟು ದೇವರು ದಾವೀದನ ಹತ್ರ ಮಾತಾಡ್ತಾನೆ ನಾತಾನ ಮುಖಾಂತರವಾಗಿ. ಕಡೆಗೆ ಆತನು ಹೇಳ್ತಾನೆ, ಆಯಿತು, ನಿನ್ನನ್ನು ಅಡವಿಯಿಂದ ಅರಮನೆಗೆ ನಾನು ಕರ್ಕೊಂಡು ಬಂದಿದ್ದೇನೆ. ಉದ್ದೇಶ ಏನಂತ ಹೇಳಿದರೆ, ಆಯಿತು, ನಿನ್ನ ಮಗನ ಮುಖಾಂತರವಾಗಿ ನಿನ್ನ ಮನೆ ಕಟ್ಬೋದು, ನನ್ನ ಮನೆ ಕಟ್ಬೋದು ಅಂತ ಹೇಳಿದಾಗ ಮಗನ ಬಗ್ಗೆ ಕೂಡ ದೇವರು ಹೇಳ್ತಾನೆ, ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಇದು ಶಾಶ್ವತವಾದಂಥ ಒಂದು ಒಡಂಬಡಿಕೆ. ನನ್ನ ಕೃಪೆಯನ್ನು ಮೊದಲು ಸೌಲನಿಂದ ಯಾವ ರೀತಿಯಾಗಿ ತೆಗೆದ ಹಾಗೆ ಇವನಿಂದ ನಾನು ತೆಗೆಯೋದಿಲ್ಲ ಅಂತ ಹೇಳ್ಬಿಟ್ಟು ದೇವರು ಪ್ರಾಮಿಸ್ ಮಾಡ್ತಾನೆ. ಆದರೆ ದಾವೀದನ ಮಗನ ಸೊಲೊಮೋನ ಮಾಡಿದಂಥ ಕಾರ್ಯಗಳು ನೋಡಿದರೆ ಭಾಳ ಭಯಂಕರವಾದದ್ದು. ಸೌಲನಿಗೆ ಕಂಪೇರ್ ಮಾಡಿದಾಗ, ಹೋಲಿಕೆ ಮಾಡಿದಾಗ ಭಾಳಷ್ಟು ಮಾಡಿದ. ಆದರೂ ಕೂಡ ದೇವರು ವಾಗ್ದಾನ ಮಾಡಿದ್ದು ಆಯಿತು. ತನ್ನ ವಾಗ್ದಾನವನ್ನು ಆತ ನೆರವೇರಿಸ್ಕೋಬೇಕು. ಆದ ಕಾರಣ ಶಾಶ್ವತವಾದ
ಸಿಂಹಾಸನವನ್ನು ನಾನು ಕೊಡುವೇನಂತ ಹೇಳಿದಾಗ, ಅಂದ ಹಾಗೆ ಇದು ಸೊಲೊಮೋನನ ಅಷ್ಟೇ ಅಲ್ಲ, ದಾವೀದನ ಮುಖಾಂತರವಾಗಿ ಬರುವಂಥ ಯೇಸು ಕ್ರಿಸ್ತನ ಕುರಿತಾಗಿ ಕೂಡ ಇಲ್ಲಿ ಒಂದು ಪ್ರವಾದನೆ, ಶಾಶ್ವತವಾದಂಥ ಸಿಂಹಾಸನವನ್ನು ಆತನಿಗೆ ಕೊಡುವೇನಂತ ಹೇಳಿದಾಗ ಯೇಸು ಕ್ರಿಸ್ತನು ದಾವೀದನ ಮುಖಾಂತರವಾಗಿ ಬರುವಂಥ ಯೇಸು ಕ್ರಿಸ್ತನ ವಿಷಯವಾಗಿ, ಮೆಸ್ಸಿಯನ ಕುರಿತಾಗಿ, ಕ್ರಿಸ್ತನ ಕುರಿತಾಗಿ ಕೂಡ ಒಂದು ಪ್ರವಾದನೆ ಇದೆ. ಒಂದು ಸಾರಿ ದೂರದಿಂದ ನಾವು ಪರ್ವತ ನೋಡುವಾಗ 2 ಶಿಖರಗಳು ಕಾಣ್ತಾವಲ್ವ, ಆ ರೀತಿಯಾಗಿ ಮೊದಲನೇ ಪರ್ವತದ ಒಂದು ಶಿಖರ, ಎರಡನೇ ಪರ್ವತದ ಇನ್ನೊಂದು ಶಿಖರ, ಆ ರೀತಿಯಾಗಿ ಇಲ್ಲಿ ಒಂದು ಡಬಲ್ ಮೀನಿಂಗ್, 2 ಅರ್ಥ. ಒಂದು ಅರ್ಥ ಸೊಲೊಮೋನನ ಕುರಿತಾಗಿ, ಇನ್ನೊಂದು ಅರ್ಥ ಭವಿಷ್ಯತ್ ಕಾಲದಲ್ಲಿ ದಾವೀದನ ಮುಖಾಂತರವಾಗಿ ದಾವೀದ ಪುತ್ರನಾಗಿರುವಂಥ ಯೇಸು ಕ್ರಿಸ್ತನ ಕುರಿತಾಗಿ ಕೂಡ ಇರುವಂಥ ಒಂದು ಪ್ರವಾದನೆ. ಈ ರೀತಿಯಾಗಿ ಹೇಳಿದ ಮೇಲೆ ದಾವೀದನಿಗೆ ಭಾಳ ಸಂತೋಷ ಆಗಿಬಿಡ್ತದೆ. ದೇವರೇ, ನಾನು ಎಷ್ಟರವನು ಸ್ವಾಮಿ, ನಾನು ಇಷ್ಟೆಲ್ಲ ನೀನು ಅನುಗ್ರಹಿಸಿದ್ಯಲ್ಲ, ನಾನು ನನ್ನ ಮನೆಯಷ್ಟರದು, ಇವನು ಕೊನೆಯವನು, ಇವನು ಮನೆಯಲ್ಲಿ ಚಿಕ್ಕವನು ಆದರೂ ಕೂಡ ದೇವರೇ ನೀನು ಈ ರೀತಿಯಾಗಿ ಮಾಡಿದ್ಯಲ್ಲ ಅಂಥೇಳ್ಬಿಟ್ಟು, ನನ್ನ ದೇವರೇ ಎಂಬುದಾಗಿ ನಿನ್ನ ನಾಮವನ್ನು ಕೊಂಡಾಡಲಿ ಎಂಬುದಾಗಿ ಹೇಳಿ ದೇವರಿಗೆ ಸ್ತೋತ್ರ ಮಾಡ್ತಾನೆ. 18ನೇ ಅಧ್ಯಾಯ, ಮೊದಲನೇ ಪೂರ್ವಕಾಲ ವೃತ್ತಾಂತ, ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 18ನಲ್ಲಿ ನಾವು ನೋಡುವಾಗ ದಾವೀದನ ಕೆಲವು ಯುದ್ಧಗಳು ಮತ್ತು ಯಾವ ರೀತಿಯಾಗಿ ಆ ಯುದ್ಧದಲ್ಲಿ ದಾವೀದನು ಗೆದ್ದನು ಎಂಬ ವಿಷಯವನ್ನು ನಾವು 18ನೇ ಅಧ್ಯಾಯದಲ್ಲಿ ನೋಡ್ಕೊಳ್ತೇವೆ ರೀ. ಈ ಯುದ್ಧ ಅಂತ ಹೇಳಿದ ಮೇಲೆ ಕೆಲವು ಮಾತುಗಳನ್ನು ನಾನು ಹೇಳಲೇಬೇಕಾಗ್ತದೆ. ಅದೇನಂತ ಹೇಳಿದ್ರೆ, ಒಟ್ಟು ದೊಡ್ಡ ದೊಡ್ಡ ಯುದ್ಧಗಳು ಇಸ್ರಾಯೇಲ್ನಲ್ಲಿ ನಡೆದಂಥ ಯುದ್ಧಗಳು ಎಷ್ಟು ಎಂಬುದಾಗಿ ನೋಡುವಾಗ ಒಟ್ಟು 112 ಯುದ್ಧಗಳು ನಡೆದವು. 112 ವಾರ್ಸ್. ಈ 12 ಯುದ್ಧಗಳು, ವಿಶೇಷವಾಗಿ ಈ ಯುದ್ಧಗಳಂತ ಹೇಳಿದಾಗ ಐಗುಪ್ತರ ಮೇಲೆ ಯುದ್ಧ, ಫಿಲಿಸ್ಟಿಯರ ಮೇಲೆ ಯುದ್ಧ, ಮೋವಾಬ್ಯರ ಮೇಲೆ ಯುದ್ಧ, ಅಥವಾ ಅರಾಮ್ಯರ ಮೇಲೆ ಯುದ್ಧ, ಈ ರೀತಿಯಾಗಿ ಬೇರೆ ಬೇರೆ ಯುದ್ಧಗಳು ಎಷ್ಟು ಆಗಿದ್ದವೆ ಇಸ್ರಾಯೇಲರ ಚರಿತ್ರೆಯಲ್ಲಿ ಅಂತ ಹೇಳ್ಬಿಟ್ಟು, ಬೈಬಲ್ ಚರಿತ್ರೆಯಲ್ಲಿ ಇಸ್ರಾಯೇಲರ ಚರಿತ್ರೆ ಅಂತ ಹೇಳಿದಾಗ ಇಲ್ಲಿ ಬರೆದಿರುವಂಥ ಚರಿತ್ರೆ. ಯಾಕಂದರೆ ಇಸ್ರಾಯೇಲರು ಈಗಲೂ ಇದ್ದಾರೆ, ಇಸ್ರಾಯೇಲ್ ದೇಶ ಈಗಲೂ ಇದೆ, ಈಗಲೂ ಕೂಡ ಯುದ್ಧ ಯಾವಾಗ ನೋಡಿದರೂ ಟಿ ವಿಯಲ್ಲಿ ಅವರ ವಿಷಯದಲ್ಲಿ ಯುದ್ಧ ಭಾಳಷ್ಟು ಆಗಿರಬೇಕು. ಆದರೆ ಬೈಬಲ್ ದಾಖಲೆ ಪ್ರಕಾರವಾಗಿ ಎಷ್ಟು ಯುದ್ಧಗಳಾದವು ಇಸ್ರಾಯೇಲರ ಜೊತೆ ಅಂತ ಹೇಳಿದ ನೋಡುವಾಗ ಒಟ್ಟು 112 ಯುದ್ಧಗಳು ಆದವು, 112 ವಾರ್ಸ್. ಆದರೆ ಈ ಯುದ್ಧಗಳಲ್ಲಿ ಎಷ್ಟು ಯುದ್ಧಗಳನ್ನು ಅವ್ರು ಗೆದ್ದಿರ್ಬೋದು ಗೊತ್ತಾ? 78 ಯುದ್ಧಗಳನ್ನು ಗೆದ್ದರು. 112 ಯುದ್ಧಗಳಲ್ಲಿ 78 ಯುದ್ಧಗಳಲ್ಲಿ ಅವರಿಗೆ ಗೆಲುವು ಸಿಕ್ತು, ಜಯ ಸಿಕ್ತು. ಆದರೆ 34 ಯುದ್ಧಗಳಲ್ಲಿ ಸೋತು ಹೋದರು. 78 ಯುದ್ಧಗಳಲ್ಲಿ ಅವರು ಗೆದ್ದುಬಿಟ್ರು. ಆದರೆ ನಮ್ಮ ನಡುವೆ ಕೂಡ ಕೆಲವು ಸಾರಿ ಯುದ್ಧಗಳು ಆಗ್ತಿದ್ವು. ಅಂದರೆ ಇಸ್ರಾಯೇಲರಿಗೂ ಮತ್ತು ಅವರವರ ಪಂಗಡದವರಿಗೆ ಒಳ ಯುದ್ಧ, ನಾಗರಿಕ ಯುದ್ಧ ಅಂತ ಹೇಳ್ಬೋದು, ಸಿವಿಲ್ ವಾರ್, ಅವರಲ್ಲಿಯೇ ಯುದ್ಧಗಳು ಆಗ್ಬಿಡ್ತಿದ್ವು. ಅದು ಒಂದು ಸುಮಾರು 13 ಯುದ್ಧಗಳು ಆ ರೀತಿಯಾಗಿ ಆದವು. ಆದರೆ 78 ಯುದ್ಧಗಳಲ್ಲಿ ಜಯ, 34 ಯುದ್ಧಗಳಲ್ಲಿ ಅವರಿಗೆ ಸೋಲು ಸಿಕ್ತು. ಇಲ್ಲಿ 18ನೇ ಅಧ್ಯಾಯದಲ್ಲಿ ನೋಡುವಾಗ 1ನೇ ವಚನ ಫಿಲಿಸ್ಟಿಯರು, 2ನೇ ವಚನ ಮೋವಾಬ್ಯರು, 3ನೇ ವಚನ ಚೋಬದ ಅರಸನಾದ ಹದರೆಜರನು, ಅನಂತರ 5ನೇ ವಚನದಲ್ಲಿ ದಮಸ್ಕದ ಅರಾಮ್ಯರು. ಈ ರೀತಿಯಾಗಿ ಬೇರೆ ಬೇರೆ ದೇಶದವರು ದಾವೀದನಿಗೆ ವಿರುದ್ಧವಾಗಿ ಯುದ್ಧ ಬಂದಾಗ ಅವರೆಲ್ಲರನ್ನೂ ಇವನು ಜಯಿಸಿದನು. ಹೌದು, ಅವರೆಲ್ಲರ ಮೇಲೆ ಜಯವನ್ನು ಪಡೆದನು. ದಾವೀದನು ಅವರನ್ನು ಸೋಲಿಸಿದನು. ಯಾಕಂದರೆ ಅವನು ಯುದ್ಧವೀರನಾಗಿದ್ದ, ಯುದ್ಧಶೂರನಾಗಿದ್ದ. ಈ ರೀತಿಯಾಗಿ
ಇವನಿಗೆ ಯುದ್ಧದಲ್ಲಿ ಜಯ ಹೊಂದಲಿಕ್ಕೆ ಕಾರಣ ಏನು ಎಂಬ ಪ್ರಶ್ನೆ ನಮಗೆ ಬರ್ಬೋದು. ಇಸ್ರಾಯೇಲ್ರು ಯಾವಾಗಲೂ ಯುದ್ಧದಲ್ಲಿ ಸೋತೋಗ್ಬಿಟ್ರೆ ಅದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ತಿದ್ರು. ಯಾಕೆ ಸೋಲಾಯಿತು, ಏನು ಕಾರಣ? ಆತ್ಮ ಅವಲೋಕನೆಯನ್ನು ಮಾಡ್ತಿದ್ರು. ಅವರು ಅವಲೋಕಿಸಿಕೊಳ್ತಿದ್ರು, ಅವ್ರು ಪರೀಕ್ಷಿಸಿಕೊಳ್ತಿದ್ರು, ಅವ್ರು ಸ್ವಯಂ ಪರೀಕ್ಷೆಯನ್ನು ಮಾಡಿಕೊಳ್ತಿದ್ರು. ಯಾಕಪ್ಪ ನಾವು ಯುದ್ಧದಲ್ಲಿ ಸೋತು ಹೋಗ್ಬಿಟ್ಟಿವಿ, ಏನು ಕಡಿಮೆ ಆಯಿತು, ಯಾಕೆ ದೇವ್ರ ಕೈ ಬಿಟ್ಬಿಟ್ನು, ಯಾಕೆ ದೇವ್ರು ನಮ್ಮ ಜೊತೆಗಿಲ್ವಾ, ಹೀಗೆಲ್ಲ ಏನಿದೆ ನಮ್ಮಲ್ಲಿ, ಏನಾದರೂ ಪಾಪ ಮಾಡಿದ್ದೀವ, ಯಾರು ಪಾಪ ಮಾಡಿರ್ಬೋದು ಎಂಬುದಾಗಿ, ಯಾವ ರೀತಿಯಾಗಿ ಯೆಹೋಶುವನ ಕಾಲದಲ್ಲಿ ಆಕಾನನೆಂಬಂಥ ಒಬ್ಬನು ತಪ್ಪು ಮಾಡಿದ್ರಿಂದ, ಪಾಪ ಮಾಡಿದ್ರಿಂದ ದೇವರು ಮೀಸಲಾಗಿರ್ತಕ್ಕಂಥ ವಸ್ತುವನ್ನು ಕದ್ದುಕೊಂಡಿದ್ದರಿಂದ ಇಸ್ರಾಯೇಲರು ದ್ರೋಹಿಗಳಾದರು. ಒಬ್ಬ ವ್ಯಕ್ತಿಯ ಪಾಪದ ನಿಮಿತ್ತವಾಗಿ ಇಡೀ ದೇಶಕ್ಕೆ ಸೋಲು ಬಂತು. ಭಾಳ ದೊಡ್ಡ ಆಸೆಯೇನೂ ಅಲ್ಲ, ಆದರೂ ಕೂಡ ಅವರು ಏನು ಭಾಳ ಜನರು ಹೋಗಬೇಕಾಗಿಲ್ಲ, ಸ್ವಲ್ಪ ಜನ ಹೋದರೆ ಸಾಕು, ನಾವು ಗೆದ್ದು ಬಿಡ್ತೇವೆ ಎಂಬುದಾಗಿ ಹೋದರು, ಆದರೆ ಸೋತೋಗ್ಬಿಟ್ರು. ಇಲ್ಲಿ ಕೂಡ ದಾವೀದನಿಗೆ ಇಷ್ಟೊಂದು ಜಯ ಫಿಲಿಷ್ಟಿಯರ ಮೇಲೆ, ಮೋವಾಬ್ಯರ ಮೇಲೆ, ಅರಾಮ್ಯರ ಮೇಲೆ ಸಿಕ್ಕಿದ್ದಕ್ಕೆ ಕಾರಣ ಏನಂತ ಹೇಳ್ಬಿಟ್ಟು ನೋಡುವಾಗ, ಮೊದಲನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯದ 7ನೇ ವಚನದಲ್ಲಿ ರಹಸ್ಯ, ಚಾವಿ, ಕಾರಣ ಇದೆ. ನೋಡೋಣವೇ ಏನಂತ ಹೇಳ್ಬಿಟ್ಟು ಬನ್ರಿ ನೋಡೋಣ. ಫಸ್ಟ್ ಕ್ರಾನಿಕಲ್ಸ್ 18th ಚಾಪ್ಟರ್ ಆ್ಯಂಡ್ ವರ್ಸ್ 6, 6ನೇ ವಚನದ ಕೊನೆ ಭಾಗ. ಅದು 7ನೇ ವಚನದಲ್ಲಿ ಕೂಡ ಇದೆ, ಆದರೆ ಈ 6ನೇ ವಚನದ ಕೊನೆ ಭಾಗವನ್ನು ನಾವು ನೋಡಿಕೊಳ್ಳೋಣ. ವರ್ಸ್ 6, ದಾವೀದನಿಗೆ ಅಂದರೆ ಯೆಹೋವನ ಅನುಗ್ರಹದಿಂದ, ದೇವರ ಒಂದು ಫೇವರ್, ದೇವರ ಒಂದು ಮೆಚ್ಚುಗೆ, ಯೆಹೋವನ ಅನುಗ್ರಹದಿಂದ ದಾವೀದನಿಗೆ, ಅರಸನಾದಂಥ ದಾವೀದನಿಗೆ ಎಲ್ಲಿ ಹೋದರೂ ಜಯ ದೊರಕಿತು. ವಾವ್, ಇದು ನನಗೆ ಭಾಳ ಇಷ್ಟವಾದಂಥ ಒಂದು ಮಾತು. ಯಾಕಂತ ಹೇಳಿದರೆ, ಯೆಹೋವನ ಅನುಗ್ರಹದಿಂದ, ದೇವರ ಒಂದು ಅನುಗ್ರಹ, ದೇವರ ಒಂದು ಮೆಚ್ಚುಗೆ, ದೇವರ ಒಂದು ಫೇವರ್, ದೇವರ ಒಂದು ಸಹಾಯ, ದೇವರ ಒಂದು ದಯೆ, ದೇವರ ಒಂದು ಕೃಪೆ, ದೇವರ ಬೆಂಬಲ, ದೇವರ ಒಂದು ಸಪೋರ್ಟ್, ಅದರ ನಿಮಿತ್ತವಾಗಿ ದಾವೀದನು ಎಲ್ಲಿ ಹೋದರೂ ಅವನಿಗೆ ಜಯ ಸಿಕ್ತು. ಫಿಲಿಷ್ಟಿಯರ ಹತ್ರ ಹೋದ, ತಾನಾಗೇ ಹೋದ, ಅವ್ರು ಯುದ್ಧಕ್ಕೆ ಬರಲಿಲ್ಲ, ಈ ದಾವೀದನೇ ಹೋದರೂ ಕೂಡ ಜಯ. ಮೋವಾಬ್ಯರನ್ನು ಸೋಲಿಸಿದನು, ಜಯ. ಚೋಬದ ಅರಸನಾದ ಹದರೆಜರನನ್ನು ಕೂಡ ಅವನು ಸೋಲಿಸಿಬಿಟ್ಟ. ಈ ರೀತಿಯಾಗಿ ಅವನನ್ನು ಸೋಲಿಸಿಬಿಟ್ರೆ ಅಂತ ಹೇಳಿದ ತಕ್ಷಣ ಅರಾಮ್ಯರ ಚೋಬದ ಅರಸನಾದ ಹದರೆಜರನನ್ನು ರಕ್ಷಿಸಬೇಕಂತ ಹೇಳ್ಬಿಟ್ಟು ದಮಸ್ಕದ ಅರಾಮ್ಯರು ಬರ್ತಾ ಇದ್ದಾರೆ ಈಗ. ಯಾಕಂದರೆ ಇವನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಹದರೆಜರನು ಅಂತ ಹೇಳ್ಬಿಟ್ಟು ಬಂದಾಗ ಅವರನ್ನು ಕೂಡ ಸೋಲಿಸಿಬಿಡ್ತಾನೆ ದಾವೀದನು. ಯಾಕಂದರೆ ದೇವರ ಅನುಗ್ರಹದಿಂದ ಅವನಿಗೆ ಹೋದ ಕಡೆಯೆಲ್ಲ ಜಯ ಸಿಕ್ತು. ಚೋಬದ ಅರಸನಾದ ಹದರೆಜರನ ಸೈನ್ಯವೆಲ್ಲ ಸೋಲಿಸನೆಂಬ ವರ್ತಮಾನವು ಹಮಾತಿನ ಅರಸನಾದ ಥೋವಿಗೆ ಬರ್ತದೆ. ಥೋವಿಗೆ ಆ ನ್ಯೂಸ್ ಹೋಗ್ತದೆ. ಹಮಾತಿನ ಅರಸನ ಥೋವಿಗೆ ಭಾಳ ಖುಷಿಯಾಗಿಬಿಡ್ತದೆ. ಯಾಕಂತ ಹೇಳಿದ್ರೆ ಹದರೆಜರನಿಗೂ ಮತ್ತು ಈ ಅರಸನಾದ ಥೋವಿಗೂ ಅಷ್ಟೇನು ಚೆನ್ನಾಗಿರಲ್ಲ. ಥೋವಿಗೂ ಹದರೆಜರನಿಗೂ ವಿರೋಧ ಇತ್ತು. ತನ್ನ ವಿರೋಧಿಯನ್ನು ದಾವೀದನು ಸೋಲಿಸಿಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಭಾಳ ಖುಷಿಯಾಗ್ಬಿಟ್ಟು ಅವನೇನು ಮಾಡ್ತಾನೆ, ಕಾಣಿಕೆಗಳನ್ನು, ಬೆಳ್ಳಿ, ಬಂಗಾರ, ಪಾತ್ರೆಗಳು ಎಲ್ಲ ತಗೊಂಬರ್ತಾನೆ. ದಾವೀದನ ಅದನ್ನೆಲ್ಲ ತಗೊಂಡು ಏದೋಮ್ಯರು, ಮೋವಾಬ್ಯರು, ಅಮ್ಮೋನಿಯರು, ಫಿಲಿಷ್ಟಿಯರು, ಅಮೇಲೇಕ್ಯರು ಎಂಬ ಸುತ್ತಲ ಜನಾಂಗಗಳಿಂದ ಇವನು ಯುದ್ಧದಲ್ಲಿ ತಕ್ಕೊಂಡ ಎಲ್ಲ ವಸ್ತುಗಳನ್ನು, ಬೆಳ್ಳಿ, ಬಂಗಾರ ಎಲ್ಲ ತಕ್ಕೊಂಡು ಏನು ಮಾಡ್ತಾನೆ ನೋಡೋಣವೇ. 11ನೇ ವಚನ ಕೊನೆಯ ಭಾಗದಲ್ಲಿ ಯೆಹೋವನಿಗೋಸ್ಕರ ಪ್ರತಿಷ್ಠಿಸಿದನು, ದೇವರಿಗೋಸ್ಕರ. ಅಂದರೆ ಆ ಒಂದು ಡೆಡಿಕೇಶನ್, ಆ ಒಂದು ಕಮಿಟ್ಮೆಂಟ್, ಆ ಒಂದು ಕ್ರಿಯೆ ಏನು ತೋರಿಸ್ತು? ದೇವರೇ, ಜಯ ನನಗೆ ಸಿಗ್ತಲ್ಲ, ಅದು ನನ್ನ ಶಕ್ತಿಯಿಂದ, ನನ್ನ ಭಕ್ತಿಯಿಂದ ಅಲ್ಲ ಸ್ವಾಮಿ, ಅದು ನಿನ್ನಿಂದಲೇ,
ಆದ ಕಾರಣ ಯುದ್ಧದಲ್ಲಿ ಗೆದ್ದ ಈ ವಿಷಯ ತಕ್ಕೊಂಡು ಈ ಬೆಳ್ಳಿ ಬಂಗಾರ ನಿನಗೆ ನಾನು ಪ್ರತಿಷ್ಠಿಸುತ್ತೇನೆ ಎಂಬಂಥ ಒಂದು ಪ್ರತಿಷ್ಠೆಯನ್ನು ಅವನು ಮಾಡ್ತಾನ್ರಿ. ದಾವೀದನು ಇಸ್ರಾಯೇಲರೆಲ್ಲರ ಅರಸನಾಗಿ ಎಲ್ಲ ಪ್ರಜೆಗಳಿಗೂ ಧರ್ಮ ತಪ್ಪದೆ ನ್ಯಾಯ ತೀರಿಸ್ತಾ ಇದ್ದನಂತೆ. ಒಳ್ಳೆ ಟೀಮ್ ದಾವೀದನಿಗಿತ್ತು. ಭಾಳ ಆಶ್ಚರ್ಯ. ಮತ್ತೊಂದು ಸಾರಿ 13ನೇ ವಚನದಲ್ಲಿ, ಮೊದಲನೇ ಪೂರ್ವಕಾಲ 18:13 ಇನ್ನೊಂದು ಸಾರಿ ರಿಪೀಟ್ ಆಗ್ತದೆ. ಈಗಾಗಲೇ 6ನೇ ವಚನದಲ್ಲಿ ರಿಪೀಟ್ ಆದಂಥ ಮಾತು ಪುನರಾವರ್ತಿಸಲ್ಪಟ್ಟದ್ದು 13ರಲ್ಲಿ ರಿಪೀಟ್ ಆಗ್ತಾ ಇದೆ. ಏನಂತ ಹೇಳ್ಬಿಟ್ಟು, ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ಉಂಟಾಯಿತು. ದೇವರ ಅನುಗ್ರಹದಿಂದ ಆತನಿಗೆ ಜಯ ಸಿಕ್ತು. ದೇವರು ಜಯ ಕೊಟ್ಟರು ಎಂಬುದಾಗಿ ಅವನು ಸಂತೋಷಪಟ್ಟನು. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನಾವು ಕೂಡ ದೇವರ ಅನುಗ್ರಹವನ್ನು ಹಾರೈಸುವಂಥವರಾಗಿ, ಅದರ ಮೇಲೆ ಆತುಕೊಳ್ಳುವವರಾಗಿ ನಮ್ಮ ಭೂಲೋಕದ ಜೀವನವನ್ನು ಮಾಡಬೇಕು. ಆಗ ನಮ್ಮ ವೈರಿಗಳ ಮೇಲೆ ಜಯ. ವೈರಿ ಅಂದ ತಕ್ಷಣ ಯಾವ ವೈರಿ ಅಂತ ಕೇಳ್ತೀರಾ? ಹೊರಗಿನ ವೈರಿಗಳು ಹೌದು, ಒಳಗೆ ಕೂಡ ಭಾಳ ವೈರಿಗಳಿದ್ದಾರೆ. ಯಾವುದು? ಕಾಮ, ಕ್ರೋಧ, ದ್ವೇಷ, ಹೊಟ್ಟೆ ಕಿಚ್ಚು, ಗರ್ವ, ಈ ವೈರಿಗಳ ಮೇಲೆ ದೇವರ ಅನುಗ್ರಹದಿಂದ ನಾವು ಕೂಡ ಜಯ ಹೊಂದಿದವರಾಗಿ ಬಾಳುವಂತೆ ದೇವರು ಸಹಾಯ ಮಾಡಲಿ. ಮೊದಲನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 18. Now after this it came to pass that David smote the Philistines and subdued them, and took Gath and her towns out of the hand of the Philistines. And he smote Moab, and the Moabites became David's servants, and brought gifts. And David smote Hadarezer, king of Zobah, unto Hamath, as he went to establish his dominion by the river Euphrates. And David took from him 1,000 chariots, and 7,000 horsemen, and 20,000 footmen. David also houghed all the chariot horses, but reserved of them 100 chariots. And when the Syrians of Damascus came to help Hadarezer, king of Zobah, David slew of the Syrians 22,000 men. Then David put garrisons in Syria Damascus, and the Syrians became David's servants, and brought gifts. Thus the Lord preserved David whithersoever he went. And David took the shields of gold that were on the servants of Hadarezer, and brought them to Jerusalem. Likewise from Tibhath and Chun, cities of Hadarezer, brought David very much brass, wherewith Solomon made the brazen sea, and the pillars and the vessels of brass. Now when Tou, king of Hamath, heard how David had smitten all the host of Hadarezer, king of Zobah, he sent Hadoram his son to King David, to inquire of his welfare, and to congratulate him, because he had fought against Hadarezer and smitten him. For Hadarezer had war with Tou, and with him all manner of vessels of gold and silver and brass. Then also King David dedicated unto the Lord with the silver and the gold that he brought from all these nations, from Edom and from Moab and from the children of Ammon and from the Philistines and from Amalek. Moreover Abishai the son of Zeruiah slew of the Edomites in the valley of Salt 18,000. And he put garrisons in Edom, and all the Edomites became David's servants. Thus the Lord preserved David whithersoever he went. So David reigned over all Israel, and executed judgment and justice among all his people. And Joab the son of Zeruiah was over the host, and Jehoshaphat the son of Ahilud recorder, and Zadok the son of Ahitub, and Abimelech the son of Abiathar were the priests, and Shavsha was scribe. And Benaiah the son of Jehoiada was over the Cherethites and the Pelethites, and the sons of David were chief about the king.